ನಮಸ್ಕಾರ ಎಲ್ರಿಗೂ. ವಿಜಯ ವಿಖ್ಯಾತ್ ನಾನು. ಜೂನ್ 18, 2026 ಪುತ್ತೂರಿನ ತೆಂಕಿಲದಲ್ಲಿ ನಮ್ಮ ವಿಸ್ತಾರ ಗ್ರೂಪ್ ಆಫ್ ಕಂಪನೀಸ್ ಓಪನ್ ಆಗಿರೋದು ತಮಗೆಲ್ಲ ಕೂಡ ಗೊತ್ತಿದೆ. ಬಟ್ ನಾನು ಇಷ್ಟು ದಿನ ಆದರೂ ಕೂಡ ನಮ್ಮ ಆಫೀಸ್ ಟೂರ್ ಆಗಲಿ ಅಥವಾ ನನ್ನ ಸ್ಟುಡಿಯೋ ಟೂರ್ ಆಗಲಿ ನಾನು ಮಾಡಲಿಲ್ಲ. ಬಟ್ ನಮ್ಮ ಸಾಕಷ್ಟು ಮಂದಿ ಸಬ್ಸ್ಕ್ರೈಬರ್ಸ್ಗಳಿಗೆ, ಫಾಲೋವರ್ಸ್ಗಳಿಗೆ ನಮ್ಮ ಸ್ಟುಡಿಯೋ ಹೇಗಿದೆ ಅಂತ ಹೇಳಿ ನೋಡುವಂಥ ಒಂದು ಆಸಕ್ತಿ ಇರ್ಬೋದು. ಅದಕ್ಕಾಗಿ ಇವತ್ತು ನಮ್ಮ ವಿಡಿಯೋದಲ್ಲಿ ನಮ್ಮ ಸ್ಟುಡಿಯೋ ಹಾಗೆಯೇ ಆಫೀಸ್ ಟೂರನ್ನು ಮಾಡ್ತಾ ಇದ್ದೇನೆ. ಸೊ ಬಂದಿರುವಂಥ ಪ್ರತಿಯೊಬ್ಬ ಗೆಸ್ಟ್ಗಳಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸ್ಟುಡಿಯೋ ಆಗಿರ್ಬೋದು, ನಮ್ಮ ಆಫೀಸ್ ಆಗಿರ್ಬೋದು ಬಹಳಷ್ಟು ಖುಷಿಯಾಗಿದೆ, ಬಹಳಷ್ಟು ಇಷ್ಟ ಆಗಿದೆ. ಹಾಗಾಗಿ ನೀವು ಕೂಡ ಎಲ್ಲೇ ಕುಳಿತು ನನ್ನ ವೀಡಿಯೋ ನೋಡ್ತಿದ್ರು ಕೂಡ ನಮ್ಮ ಸ್ಟುಡಿಯೋ ಹೇಗಿದೆ ಅಂತ ಹೇಳುವಂಥದ್ದನ್ನು ನೀವು ನೋಡಿ, ಹಾಗೆಯೇ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ಹೇಳಿ ತಿಳಿಸಿ. ಅದರ ಜೊತೆಗೆ ಬೆಸ್ಟ್ ವಿಶಸ್ ಕೂಡ ಮಾಡಿ, ಆಯಿತಾ? ಯಾಕೆಂತ ಹೇಳಿದರೆ ಇದೆಲ್ಲ ಆಗೋದಕ್ಕೆ ಕಾರಣ ನೀವು ನನ್ನ ಜೊತೆಗೆ ನಿಂತಿರೋದ್ರಿಂದ. ಸೊ ಆ ಪುತ್ತೂರು ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಪಡ್ಕೊಂಡು ಪುತ್ತೂರಿನಲ್ಲಿ ನಾವು ಇಂಥ ಒಂದು ಕನಸಿನ ಆಫೀಸನ್ನು, ಸ್ಟುಡಿಯೋವನ್ನು ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಸೊ ಆ ಮಹಾಲಿಂಗೇಶ್ವರ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ಕೊಳ್ತಾ ನಮ್ಮ ಕನಸಿನ ಆಫೀಸ್ ಹಾಗೆಯೇ ಸ್ಟುಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬನ್ನಿ. ಇಲ್ಲಿದ್ದಾರೆ ವೆಲ್ಕಮ್ ಮಾಡೋಕ್ಕೆ. ಸೊ ಶಿ ಈಸ್ ಮೈ ಸಿಸ್ಟರ್. ಇವರ ಹೆಸರು ಗೊತ್ತಿರ್ಬೋದು ಎಲ್ರಿ ಕೂಡ, ರಶ್ಮಿ ಅಂತ. ಸೊ ನಮ್ಮ ಜೊತೆ ರೀಲ್ಸಲ್ಲಿ, ಬೇರೆ ಬೇರೆ ವಿಡಿಯೋದಲ್ಲಿ ತುಂಬಾ ಸಪೋರ್ಟ್ ಕೊಡ್ತಾ ಇರ್ತಾರೆ. ಸೊ ನಾನು ಎಂಟ್ರಿ ಆದಾಗ ಇದು ನಮ್ಮ ಫಸ್ಟ್ ಚೇಂಬರ್. ಸೊ ಇಲ್ಲಿ ಏನೆಲ್ಲ ಇರುತ್ತೆ ನಮ್ಮ ಪುತ್ತೂರಿನ ಈ ವಿಸ್ತಾರ ಗ್ರೂಪ್ ಆಫ್ ಕಂಪನೀಸಲ್ಲಿ ಅಂತ ಹೇಳೋದನ್ನು ಮೊದಲಿಗೆ ನಾನು ನಿಮಗೆ ಹೇಳ್ತೇನೆ. ಸೊ ನಮ್ಮದು ಇವೆಂಟ್ ಮ್ಯಾನೇಜ್ಮೆಂಟ್ ಇದೆ. ಸೊ ನಿಮ್ಮದು ಯಾವುದೇ ರೀತಿಯ ಸಣ್ಣ ಪ್ರೋಗ್ರಾಮಿಂದ ಹಿಡಿದು ಎಷ್ಟೇ ದೊಡ್ಡ ಪ್ರೋಗ್ರಾಮ್ ಆದರೂ ಕೂಡ ನೀವು ಒಂದು ಕರೆಯನ್ನು ನಮಗೆ ಮಾಡಿದರೆ ನಿಮ್ಮ ಪ್ರೋಗ್ರಾಮನ್ನು ನಾವೇ ಎದುರು ನಿಂತು ನಮ್ಮ ಮನೆಯ ಕಾರ್ಯಕ್ರಮ ಥರ ಮಾಡಿಕೊಡ್ತೀವಿ. ಸೊ ಆನಂತರ ನಮ್ಮಲ್ಲಿರೋದು ರಿಯಲ್ ಎಸ್ಟೇಟ್. ಸೊ ನಿಮ್ಮ ಜಾಗನ ಕೊಂಡ್ಕೊಳ್ಬೇಕು ಅಥವಾ ನೀವು ಜಾಗನ ಸೇಲ್ ಮಾಡಬೇಕು ಅಥವಾ ಮನೆನ ಕೊಂಡ್ಕೊಳ್ಬೇಕು, ಮನೆನ ಸೇಲ್ ಮಾಡಬೇಕು, ಈ ರೀತಿಯ ಆಸೆ, ಕನಸು ಇದೆಲ್ಲ ಕೂಡ ನಿಮಗೆ ಇದ್ದರೆ ನಾವು ಇಲ್ಲಿಂದ ಅದನ್ನು ಮಾಡಿಕೊಡ್ತೀವಿ. ಸೊ ಆನಂತರ ಇರೋದು ಮೀಡಿಯಾ ಹೌಸ್. ಆಲ್ರೆಡಿ ನಾನು ನಿಮಗೆ ಪರಿಚಯ ಆಗೋದಕ್ಕೆ ಬಹಳ ಮುಖ್ಯವಾದ ಕಾರಣನೇ ನನ್ನ ಮೀಡಿಯಾ, ವಿಜಯ ವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಸೊ ಅದರ ಒಂದು ಮೀಡಿಯಾ ಹೌಸ್ ಕೂಡ ಇಲ್ಲಿ ಇರಲಿಕ್ಕಿದೆ. ಹಾಗೆಯೇ ನಾನು ನಿಮಗೆ ಹೇಳ್ತಾ ಇರೋದು ಸಾಕಷ್ಟು ಮಂದಿಗೆ ಉದ್ಯೋಗವನ್ನು ಕೊಡುವಂತಹ ದೃಷ್ಟಿಯಿಂದ ನಾವು ಮುಂದಿನ ಕೆಲವು ಪ್ಲಾನ್ಸ್ಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಅದು ಏನಂತ ಗೊತ್ತಾಗೋದಕ್ಕೆ ಮುಂದೆ ಕೊಡುವಂಥ ಅಪ್ಡೇಟ್ಗಳಿಗೆ ನೀವು ವೇಟ್ ಮಾಡ್ತಾ ಇರಿ. ಹಾಗೆಯೇ ನಮ್ಮ ಜೊತೆಗೆ ನಿಮಗೂ ಕೂಡ ಜಾಯ್ನ್ ಆಗೋದಕ್ಕೆ ಅವಕಾಶಗಳಿದೆ. ಸೊ ಇಷ್ಟಾದ ನಂತರ ಇದು ನಮ್ಮ ವಿಸ್ತಾರ ಗ್ರೂಪ್ ಆಫ್ ಕಂಪನೀಸ್ ಏನಂತ ಹೇಳೋದು ಗೊತ್ತಾಯಿತು. ಸೊ ಬನ್ನಿ, ನಮ್ಮ ಆಫೀಸ್ಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ಇದು ನಾವು ಎಂಟ್ರಿ ಆದಾಗ ಫಸ್ಟ್ಗೆ ಸಿಗುವಂಥ ಜಾಗ. ನಮ್ಮ ಸ್ಟಾಫ್ಗಳು ಇರ್ತಾರೆ, ಅವರೆಲ್ಲ ವರ್ಕ್ ಮಾಡುವಂಥ ಜಾಗ ಇದಾಗಿರುತ್ತೆ. ಸೊ 3 ಸಿಸ್ಟಮ್ಗಳು ಇಲ್ಲಿದೆ. ಅನಂತರ ಇಲ್ಲೆಲ್ಲ ನೋಡಿ, ಒಂದು ಸ್ಪೆಷಲ್ ಆಗಿರುವಂತಹ ಐಡಿಯಾದ ಮೂಲಕನೇ ನಮ್ಮ ಇಂಟೀರಿಯರ್ ವ್ಯಕ್ತಿ, ನನ್ನ ಆತ್ಮೀಯ ಗೆಳೆಯ ಅಶ್ವಿನ್ ಅಡ್ಕರ್ ಅವರು ಬಹಳ ಚೆನ್ನಾಗಿ ನಾವು ಹೇಳಿರುವಂಥ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಈ ಕಡೆಯಲ್ಲಿ ಒಂದು ಟಿವಿ ಇದೆ. ಸೊ ಹಾಗೆಯೇ ಇಲ್ಲಿ ನೋಡಿ, ಈ ಸೆಲ್ಫ್ಗಳಲ್ಲೆಲ್ಲ ಏನೋ ಒಂದು ಕ್ರಿಯೇಟಿವ್ ಆಗಿರುವಂಥ ಥಿಂಗ್ಸ್ಗಳನ್ನು ಇಟ್ಟಿದ್ದೇವೆ. ಹಾಗೆಯೇ ನಾವು ನಂಬುವಂಥ ಪುತ್ತೂರಿನ ಮಹಾಲಿಂಗೇಶ್ವರ ಹಾಗೆಯೇ ತಿರುಪತಿ ವೆಂಕಟರಮಣ ದೇವರು ಇಲ್ಲೇ ಇದ್ದಾರೆ. ಸೊ ಅವರಿಗೆ ನಾವು ದಿನನಿತ್ಯ ಬಂದು ಕೈ ಮುಗಿದು ದೀಪವನ್ನು ತುಪ್ಪದಲ್ಲಿ ಬೆಳಗಿಸಿ ನಮ್ಮ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅದರ ಪಕ್ಕದಲ್ಲಿ ಮತ್ತೊಂದು ಸೆಲ್ಫ್ ಇದೆ. ನಾವೇನಾದರೂ ಇಡೋದಿದ್ರೆ ಇಲ್ಲಿ ಇಡ್ಬೋದು. ಸೊ ಆಲ್ರೆಡಿ ನಾನು ಇವಾಗ ಒಂದು ನೀರಿನ ಬಾಟ್ಲಿ ಹಾಗೆಯೇ ದೇವರಿಗೆ ಬೇಕಾಗಿರುವಂಥ ತುಪ್ಪನೆಲ್ಲ ಅಲ್ಲೇ ಇಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ನೋಡಿ, ಇದು ಬಹಳ ಒಳ್ಳೆಯದು ಆರೋಗ್ಯಕ್ಕೆ. ಗೇರು ಬೀಜನ ಕೂಡ ಇಲ್ಲೇ ಇಟ್ಟಿದ್ದೀನಿ, ಅಂದರೆ ಕ್ಯಾಶ್ಯೂನ. ಸೊ ಆನಂತರ ಇದು ನಮ್ಮ ಟಿ ವಿ ಯೂನಿಟ್. ಇಲ್ಲಿ ಟಿ ವಿಯಲ್ಲಿ ವರ್ಕ್ ಆಗ್ತಾ ಇರುತ್ತೆ. ನೀವು ಎಲ್ಲೇ ಇದ್ರೂ ಕೂಡ ನಿಮ್ಮ ಕನಸುಗಳೆಲ್ಲ ಹೈ ಆಗಿರಲಿ ಅಂತ ಹೇಳೋದಕ್ಕೆ ಬೇಕಾಗಿ ನಾವು ಬೇರೆ ಬೇರೆ ಎತ್ತರ ಕಟ್ಟಡಗಳನ್ನೆಲ್ಲ ನೋಡ್ತಾ ಇರ್ತೀವಿ. ಸೊ ಇಲ್ಲಿ ಕೂಡ ನಾವು ಸ್ವಲ್ಪ ಪಾಟ್ಗಳನ್ನೆಲ್ಲ ಇಡಬೇಕು. ಆಲ್ರೆಡಿ ಇಲ್ಲಿ ಬ್ಯಾಂಬೂಸ್ ಇಟ್ಟಿದ್ದೀನಿ. ಸೊ ಯಾರಾದರೂ ನನಗೆ ಗಿಫ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ಗಿಡನೇ ಗಿಫ್ಟ್ ಮಾಡಿ, ಆಯಿತಾ? ಅಂದರೆ ಇಂಡೋರ್ ಪ್ಲಾಂಟ್ಸ್ಗಳನ್ನು ನಂಗೆ ಗಿಫ್ಟ್ ಮಾಡಿ, ನಾನು ತುಂಬ ಚೆನ್ನಾಗಿ ಮಕ್ಕಳ ಥರ ಅದನ್ನು ಸಾಕ್ತೀನಿ. ಸೊ ಅದೆಲ್ಲ ಇಲ್ಲಿ ಇಡಬೇಕು ಅಂದಿದೆ. ಹಾಗೆ ನೀವು ಎಂಟ್ರಿ ಆದ ಕೂಡಲೇ ನೋಡಿ, 2 ಇಲ್ಲಿ ಚೇರ್ಸ್ಗಳನ್ನು ಹಾಕಿದ್ದೇನೆ. ಸೊ ಇದರಲ್ಲಿ ಚೇರಲ್ಲಿ ಕೂತ್ಕೊಳ್ಬೋದು. ಹಾಗೆಯೇ ಇಲ್ಲೊಂದು ಟೀಪಾಯ್ ಇದೆ. ಸೊ ಹಾಗೆ ಇನ್ನೊಂದು ಪಾಟ್ ಇಟ್ಟಿದ್ದೇನೆ. ಸೊ ಇದಿಷ್ಟಿದೆ. ಹಾಗೆಯೇ 3 ಜನ ಸ್ಟಾಫ್ಗಳು ಇಲ್ಲಿ ವರ್ಕ್ ಮಾಡ್ತಾರೆ. ಸೊ ಇದಾದ ನಂತರ ಸ್ವಲ್ಪ ಈ ಕಡೆ ಬಂದರೆ ನಿಮಗೆ ಕೂತ್ಕೊಳ್ಳೋದಕ್ಕೆ ಒಂದು ಸೋಫಾ ಸೆಟ್ ಇಲ್ಲಿದೆ, ಆರಾಮ್ಸೆ ಕೂತ್ಕೋಬೋದು. ಸೊ ಇಲ್ಲಿಂದ ಈ ಕಡೆಗೆ ಬಂದರೆ ಮತ್ತೊಂದು ಬ್ಯೂಟಿಫುಲ್ ಆಗಿರುವಂಥ ಪಾಟ್ ಬ್ಯಾಂಗ್ಳೂರಿಂದ ತಗೊಂಡು ಬಂದಿದ್ದೀವಿ. ಸೊ ಅದನ್ನು ಇಲ್ಲಿ ಇಟ್ಟಿದ್ದೀವಿ. ಹಾಗೇನೆ ಇಲ್ಲಿ ನೋಡಿ, ಬುದ್ಧ
ಅಥವಾ ಮಹಾವೀರ. ಸೊ ಇಲ್ಲಿದೆ ಒಂದು ಪೀಸ್ ಆಗಿರುವಂಥ ಮೈಂಡ್ ಸಿಗಬೇಕು ಅಂತ. ಇಷ್ಟು ಮಾತ್ರ ಅಲ್ಲದೆ ಇದರ ಒಳಗೆ ಮತ್ತೊಂದು ಏರಿಯಾನ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀವಿ ನೋಡಿ. ಇಲ್ಲಿ ಕುತ್ಕೊಂಡು ಕೂಡ ನಿಮಗೆ ಒಂದು ಮಾತಾಡ್ಬೋದು, ಅಥವಾ ನಿಮಗೆ ಏನೋ ಒಂದು ಇಂಟರ್ವ್ಯೂಸ್ ಹೀಗೇನೆ ಟಾಕಲ್ಲಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ಮಾಡ್ಬೋದು. ಬ್ಯಾಕ್ ಸೈಡ್ ಇಲ್ಲಿ iPhone 17 Pro Max ಇದೆ ಅಂತ ತಿಳ್ಕೊಳ್ಬೇಡಿ, ಬಟ್ ನಮ್ಮ ಇನ್ವರ್ಟರ್ ಎಲ್ಲ ಇಡೋದಕ್ಕೆ ಮಾಡಿರುವಂಥ ಒಂದು ತಲೆಯನ್ನ ಸ್ವಲ್ಪ ಜಾಸ್ತಿ ಉಪಯೋಗಿಸಿ ಮಾಡಿರುವಂಥ ಒಂದು ಕಾನ್ಸೆಪ್ಟ್ ಇದು. ಸೊ ಇದನ್ನೆಲ್ಲ ಕ್ಲೋಸ್ ಮಾಡಿದ್ದೀವಿ ನೋಡಿ, ಇಷ್ಟು ಕ್ಲೋಸ್ ಮಾಡಿ, ಬಟ್ ಆ ಕಡೆ ಕಾಣುತ್ತೆ ಈ ಕಡೆ ಕಾಣುತ್ತೆ. ಸೊ ಕೂತು ಲಂಚ್ ಫುಡ್ ಮಾಡೋದಕ್ಕೂ ಕೂಡ ನಮ್ಮ ಸ್ಟಾಫ್ಗಳಿಗೆ ಇಲ್ಲಿ ಚಾನ್ಸಸ್ ಇದೆ, ಅಥವಾ ಟೀ ಕುಡಿಯೋದು ಇದೆಲ್ಲ ಇಲ್ಲಿ ಮಾಡ್ಬೋದು. ಓಕೆ, ಇಷ್ಟು ನಮ್ಮದು ಇದೊಂದು ಆಫೀಸ್ ಏರಿಯಾ. ಆದರೆ ಇಲ್ಲಿ ಇರೋದು ಮೀಡಿಯಾ ಹೌಸ್, ವಿಜಯ್ ವಿಕಾಸ್ ಸ್ಟುಡಿಯೋ ಎಲ್ಲಿದೆ ಅದನ್ನು ನಮಗೆ ನೋಡಬೇಕಲ್ವಾ ಅಂತ ಹೇಳುವಂಥ ತುಂಬ ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಬಿಲ್ಡ್ ಆಗ್ತಾ ಇರ್ಬೋದು. ಅದಕ್ಕೆ ಬೇಕಾಗಿಯೇ ನಾನು ಇವಾಗ ನಮ್ಮ ಮೀಡಿಯಾ ಹೌಸ್ ಒಳಗೆ ಹೋಗ್ತೀನಿ. ಸೊ ಈ ಡೋರ್ ನೋಡಿನೇ ತುಂಬ ಜನಕ್ಕೆ ಇಷ್ಟ ಆಗಿದೆ, ಎಷ್ಟು ಚೆನ್ನಾಗಿರುವಂಥ ಡೋರ್ ಇದೆ ಅಂತ. ಸೊ ಕರೆಕ್ಟ್ ಅದು. ಸೊ 1 minute ಕಾಲ್ ಬರ್ತಾ ಇದೆ, ಹಾಗೆ ಇರಿ. ಓಕೆ, ಸುನಿಲ್ ಕಾಲ್ ಮಾಡ್ತಾ ಇದ್ದಾರೆ. ಎಂತಂದ ಕೇಳುವ ಕಾಲಲ್ಲಿ. ಹಲೋ ಹಲೋ. ಹಾಂ ಪಲ್ಲೆ ಓನರಿ ಯಾನ್ ಆಫೀಸ್ ಇಡಲ್ಲೇ ಪೈರಜ್ಜಾ ದೂರ ಅಡಿ ಓಟೆ ಬಲ್ಲೆ ಉಬರ್. ಓಕೆ ನೋಡಿ, ಕಾಲ್ ಮಾಡ್ತಾ ಇದ್ದಾರೆ ಸುನಿಲ್ ಅವರು ಉಬರ್ಗೆ ಬೋಯ್ ಅಂತ. ಯಾಕೆ ಅಂತ ಹೇಳಿದ್ರೆ ಉಬರ್ನಲ್ಲಿ 3 ನದಿಗಳ ಸಂಗಮ ಆಗಿದೆ, ಅದನ್ನು ನೋಡೋದಕ್ಕೆ ಇವರು ಕರೀತಾ ಇದ್ದಾರೆ. ಸೊ ಸುನಿಲ್ ಕೂಡ ನನ್ನ ಜೊತೆ ಯಾವತ್ತೂ ಇರ್ತಾರೆ. ಓಕೆ, ಬರ್ತೇನೆ ಈಗ. ಓಕೆ, ಇದೆಲ್ಲ ಕಾಲ್ ಬರ್ತಾ ಇರುತ್ತೆ, ಬಟ್ ಅವರು ಕೂಡ ನೆನಪಾಗಬೇಕು ಅಂತೇಳಿ ಆಗಿರ್ಬೋದು. ಸೊ ಇಲ್ಲಿ ವರ್ಕ್ ಮಾಡ್ತಕ್ಕಂಥವರಿಗೆ ನಾವು ಸೆಕ್ಯೂರಿಟಿಯನ್ನು ತುಂಬ ಇಟ್ಟಿದ್ದೀವಿ. ಅದಕ್ಕೆ ಬೇಕಾಗಿ CC ಕ್ಯಾಮರಾ 1, 2, ಔಟ್ಸೈಡಲ್ಲಿ 3, ಈ ಸ್ಟುಡಿಯೋ ಒಳಗೆ ಕೂಡ ಒಂದಿದೆ, ಇಟ್ಟಿದ್ದೀವಿ. ಓಕೆನಾ, ಇವಾಗ ನಮ್ಮ ಮೀಡಿಯಾ ಹೌಸಿಗೆ ವೆಲ್ಕಮ್ ನಿಮಗೆ. ಸೊ ಒಳಭಾಗ ಹೋಗಬೇಕು ಅಂತ ಹೇಳಿದ್ರೆ ಈ ಡೋರಲ್ಲಿ ಫಿಂಗರ್ ಪ್ರಿಂಟ್ ಇದೆ. ಸೊ ಓಪನ್ ಮಾಡಿ ಹೋಗ್ಬೋದು, ಬನ್ನಿ ತೋರಿಸ್ತೇನೆ. ಸೊ ಹೇಗಿದೆ ಧನುಭಾಯ್, ಇಷ್ಟ ಆಯ್ತಾ? ಎಸ್, ಇವಾಗ ಬನ್ನಿ ರಶ್ಮಿ ಅವರು ಕೂಡ ಈಚೆ ಬನ್ನಿ. ಸೊ ಇವಾಗ ಡೋರ್ ಇಲ್ಲಿ ನೋಡಿ, ಈ ಏರಿಯಾ ನಮ್ಮದು ಮೀಟಿಂಗ್. ಇವಾಗ ನಾವು ಏನು ನಮ್ಮ ವಿಸ್ತಾರ ಗ್ರೂಪ್ ಆಫ್ ಕಂಪನೀಸಿಂದ ಕೆಲವು ಮೀಟಿಂಗ್ಸ್ಗಳನ್ನು ಅಥವಾ ಏನೋ ಒಂದು ನಿಮಗೆ ಅವಕಾಶ ಸಿಗ್ತಕ್ಕಂಥ ಜಾಬ್ಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಅಂತ ಹೇಳೋದ್ರ ಬಗ್ಗೆ ನಾನು ಹೇಳಿದೆ ನೋಡಿ, ಪ್ಲ್ಯಾನ್. ಸೊ ಅದರದ್ದೆಲ್ಲ ಮೀಟಿಂಗ್ ಎಲ್ಲ ಇಲ್ಲಿ ಮಾಡ್ತಾ ಇರ್ತೀವಿ. ಲಾಸ್ಟ್ ಟೈಮ್ ಒಂದು ಮೀಟಿಂಗ್ ಮಾಡಿದ್ವಿ, ಸಾಕಷ್ಟು ಜನ ಬಂದಿದ್ದರು, ಅವ್ರಿಗೆ ಕೂಡ ಇಷ್ಟ ಆಗಿತ್ತು. ಮುಂದಿನ ದಿನಗಳಲ್ಲಿ 100% ಹೇಳ್ತೇನೆ, ಇಮಿಡಿಯೇಟ್ ಆಗಿ ಯಾವ್ದು ಕೂಡ ಆಗಲ್ಲ, ಟೈಮ್ ಹೋದಾಗ ಎಲ್ರಿಗೂ ಅವಕಾಶವನ್ನು ನಾವು ಕೊಟ್ಟೇ ಕೊಡ್ತೀವಿ. ಸೊ ಇದು ನಮ್ಮ ಮೀಡಿಯಾ ಹೌಸ್ಗೆ ನೀವು ಎಂಟ್ರಿ ಆಗಿರೋದು. ಈ ಕಡೆ ಆಫೀಸ್ ಇದೆ ನೋಡಿ, ಇಲ್ಲಿ ಆಫೀಸ್ ಕಾಣ್ತಾ ಇದೆ, ಬಟ್ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಅಂದರೆ ಅದು ಪರ್ಸನಲ್ ಆಗಿ ಯಾರೇ ಬಂದರೂ ಕೂಡ ಕುಳಿತು ನಾವು ಮಾತಾಡೋದಕ್ಕೆ ಇರುವಂಥ ಜಾಗ. ಸೊ ಬನ್ನಿ, ಇದು ನನ್ನ ಬಹಳ ಇಷ್ಟ ಆಗಿರುವಂಥ ಜಾಗ ಇದುವೇ. ಸೊ ಇಲ್ಲಿ ಬಂದಾಗ ಒಂದು ಲೈಟ್ ಹಾಕೋಣ, ಅವಾಗ ನಿಮಗೆ ಒಂದು ಪ್ಲ್ಯಾನ್ ಸಿಗುತ್ತೆ ಏನೋ ಇದೆ ಅಂತ. ನೋಡಿ, 1 ಲೈಟ್ ಹಾಕಿದೆ, 2nd ಲೈಟ್ ಆನ್. ಸೊ ಇನ್ನೊಂದು ಲೈಟ್ ಹಾಕೋಣ. ಓಕೆ, 3, ಹಾಗೇನೆ 4. ಇದು ನಮ್ಮ ಮೀಡಿಯಾ ಹೌಸಲ್ಲಿ ವಿಜಯ್ ವಿಖ್ಯಾತ್ ಮೂಲಕ ನಡೆಸ್ಕೊಡುವಂತಹ ಜಸ್ಟ್ ಮಾತ್ ವಿತ್ ವಿಖ್ಯಾತ್ ಕಾರ್ಯಕ್ರಮ ಇಲ್ಲಿಂದ ನಡೆಯುತ್ತೆ. ಸೊ ಲೈಟ್ ಸೆಟಪ್ ಆಗಿರ್ಬೋದು, ರೋಡಿನ ಮೈಕ್ ಸೆಟಪ್ ಆಗಿರ್ಬೋದು, ಸ್ವಲ್ಪ ಜಾಸ್ತಿನೇ ಖರ್ಚಾಗಿದೆ ನಮಗೆ ಇಲ್ಲಿ. ಆದರೂ ಒಂದು ಬ್ಯೂಟಿಫುಲ್ ಆಗಿ ಔಟ್ಪುಟ್ ಬರಬೇಕು. ಇಲ್ಲಿ ಬರುವಂಥ ಗೆಸ್ಟ್ಗಳು ಅಷ್ಟು ಸಾಧನೆಯನ್ನು ಮಾಡಿರ್ತಾರೆ. ಸೊ ಅವರ ಸಾಧನೆಗಳಿಗೆ ನಾವು ಅಂತಹ ಒಂದು ವೇದಿಕೆಯನ್ನು ಕಲ್ಪಿಸಿಕೊಳ್ಬೇಕು ಅಂತ ಹೇಳುವ ಕಾರಣದಿಂದಲೇ ಇಂಥ ಸೆಟಪನ್ನು ಮಾಡಿದ್ದೇನೆ. ಸೊ ಇದಕ್ಕೆ ಸಂಪೂರ್ಣ ನಮ್ಮ ಸಹಕಾರ ಯಾರು ಕೊಟ್ಟಿದ್ದಾರೆ ಗೊತ್ತಿದೆ, ಆ ಕಡೆ ಇದ್ದಾರೆ ಅಭಿಷೇಕ್ ಸುವರ್ಣ. ಸೊ ಅವರಿಗೆ ನಾನು ಇಲ್ಲಿಂದ ಥ್ಯಾಂಕ್ಸ್ ಹೇಳಲೇಬೇಕು. ಜೊತೆಗೆ ಇದು ನಮ್ಮ ಸೆಟಪ್. ಇವಾಗ ನಾನು ನಿಮ್ಮ ಜೊತೆ ಕೇಳೋದು, ಇದೆಲ್ಲ ನೋಡಿದಾಗ ನಿಮಗೆ ಎಷ್ಟು ಚೆನ್ನಾಗಿದೆ ಅಥವಾ ಏನು ಕಮೆಂಟ್ ಕೊಡ್ತೀರಾ ಅಂತ ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತು ನೀವು ಚೆನ್ನಾಗಿರುವಂಥ ಕಮೆಂಟೇ ಕೊಡ್ತೀರಾ ಅಂತ. ಥ್ಯಾಂಕ್ ಯು ಸೋ ಮಚ್. ನೆಗೆಟಿವ್ ಇದ್ರೂ ಕೂಡ ನಾನು ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡೇ ಹೆಜ್ಜೆ ಮುಂದೆ ಇಡೋದು. ಸೊ ನಾನು ಇವಾಗ ಇಲ್ಲಿ ಕೂತಿದ್ದೀನಿ, ಇದು ನನ್ನ ಚೇರ್ ಆಗಿರುತ್ತೆ. ಆ ಕಡೆಯಲ್ಲಿ ಮತ್ತೊಂದು ಚೇರ್ ಖಾಲಿ ಇದೆ. ಸೊ ನೋಡೋಣ, ಫಸ್ಟ್ ಗೆಸ್ಟ್ ಯಾರು ಬೇಕು ಅಂತ ಹೇಳೋದನ್ನು ನೀವೇ ನನಗೆ ಹೇಳಿ. ಕನ್ನಡದಲ್ಲಿರುವಂಥ ಪಾಡ್ಕಾಸ್ಟ್, ಕನ್ನಡದ ನಮ್ಮ ಕರಾವಳಿಯ ಪಾಡ್ಕಾಸ್ಟ್ ಇದು. ಸೊ ಕರ್ನಾಟಕದಲ್ಲಿ ಇರುವಂಥ ಯಾರು ಬೇಕಾದರೂ ಇಲ್ಲಿ ಗೆಸ್ಟ್ಗಳಾಗ್ಬೋದು. ಆದರೆ ನಿಮಗೆ ವಿಜಯ್ ವಿಖ್ಯಾತ್ ಜಸ್ಟ್ ಮಾತ್ ವಿತ್ ವಿಖ್ಯಾತ್ ಕಾರ್ಯಕ್ರಮದಲ್ಲಿ ಮೊದಲ ಗೆಸ್ಟ್ ಯಾರು ಮಾಡಿದರೆ ನಿಮಗೆ ಇಷ್ಟ, ಅಥವಾ ಯಾರು ಬರಬೇಕು ಅಂತ ಹೇಳುವಂಥ ಆಲೋಚನೆ ನಿಮಗಿದೆ, ಅದನ್ನು ಸ್ವಲ್ಪ ನನಗೆ ಹೇಳಿದರೆ, ಅಥವಾ ಕಮೆಂಟಲ್ಲಿ ಅವರಿಗೆ ನೀವು ಮೆನ್ಷನ್ ಮಾಡಿದರೆ 100% ಅದಕ್ಕೆ ಅವರು ರಿಪ್ಲೈ ಮಾಡ್ತಾರಾ. ನಮ್ಮ ಊರಿಗೆ, ನಮ್ಮ ಮಹಾಲಿಂಗೇಶ್ವರನ ಮಣ್ಣಿಗೆ ಬಂದು ನಮ್ಮ ಜೊತೆಗೆ ಅವರ ಜೀವನದ ಕಥೆಗಳನ್ನು ಮಾತಾಡ್ತಾರಾ, ಅದರಿಂದ ಎಷ್ಟಾದರೂ ಜನ ಒಂದು ಇನ್ಸ್ಪಿರೇಷನ್ ಆಗಿ ಜೀವನದಲ್ಲಿ ಹೆಜ್ಜೆ ಮುಂದಿಡೋಕ್ಕಾಗುತ್ತಾ, ಇದೆಲ್ಲವನ್ನು ನೋಡೋಣ. ಸೊ ಇದು ನಮ್ಮ ಸ್ಟುಡಿಯೋ ಸೆಟಪ್. ಸೊ ಇದನ್ನು ನಾವು ಚೇಂಜ್ ಮಾಡ್ತಾ ಇರ್ತೀವಿ, ಬಟ್ ಒಂದೇ ಸೈಡಲ್ಲ, 2 ಜನ ಗೆಸ್ಟ್ ಇದ್ದಾಗ ಇಲ್ಲಿ ಮಾತಾಡ್ತೀವಿ. ಸೊ ಇನ್ನಷ್ಟು ಗೆಸ್ಟ್ಗಳು ಬಂದಾಗ ಆ ಕಡೆ ಈ ಕಡೆ ತುಂಬ ಸ್ಪೇಸ್ ನಮಗಿದೆ ಅಲ್ಲ, ಅಲ್ಲೆಲ್ಲ ಕುಳಿತು ಮಾತಾಡ್ತಾ ಇರ್ತವೆ. ಸೊ ಇಲ್ಲಿ ಕೂಡ ಒಂದು CC ಕ್ಯಾಮರಾ ಇದೆ. ಸೊ ಯಾಕೆಂತ ಹೇಳಿದ್ರೆ ಎಲ್ಲನೂ ಕೂಡ ಪಾರದರ್ಶಕವಾಗಿ ನಮ್ಮ ಕೆಲಸ ಕಾರ್ಯಗಳೆಲ್ಲ ನಡಿಬೇಕು. ಹಾಗಾಗಿ ಓಕೆ, 1 minute ಲೈಟ್ ಆಫ್ ಮಾಡ್ಕೊಂಡು ಬರ್ತೀನಿ. ಆಫ್ ಅಂದರೆ ಅದು ಈ ಸೀಟಲ್ಲಿ
ಕೂತ್ಕೊಳ್ಳುವಂಥ ವ್ಯಕ್ತಿಗಳು ತುಂಬ ದೊಡ್ಡ ಸಾಧಕರಾಗಿರ್ತಾರೆ. ಅವರಿಂದ ತುಂಬ ಜನರಿಗೆ ಅದು ಇಷ್ಟನೂ ಆಗಿರುತ್ತೆ. ಅವರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ತರೋದಕ್ಕೆ ವೀಕ್ಷಕರಿಗಾಗುತ್ತೆ. ಬಟ್ ಆ ಸೀಟಲ್ಲಿ ಕೂತ್ಕೊಳ್ಳತಕ್ಕಂಥ ಅವಕಾಶ ಎಲ್ಲರಿಗೂ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ 1 ಮಿನಿಟ್ ಇದರ ಒಳಗೆ ಹೋಗೋಣ, ಬರ್ಬೋದು ಸರ್? ಸೊ ನಮ್ಮದು ಈ ಆಫೀಸ್ ಕೂಡ ಇಷ್ಟೇ. ಇವಾಗ ಇಲ್ಲಿ ಬಾಸ್ ಚೇರ್ ಇದೆ, ಇಲ್ಲಿ 2 ಚೇರ್ಸ್ಗಳಿದೆ. ಸೊ ನಾವು ಬಂದಾಗ ಏನೋ ಒಂದು ಮಾತಾಡಬೇಕು ಕುಳಿತು ಪರ್ಸನಲ್ ಆಗಿ ಅಂತ ಇದ್ದರೆ ಈ ಸ್ಪೇಸನ್ನು ನಾವು ಯೂಸ್ ಮಾಡ್ಕೊಳ್ತೇವೆ, ಇಲ್ಲಿ ಮಾತಾಡ್ತೇವೆ. ಓಕೆ, ಸೊ ಹೇಗೆಲ್ಲ ಆಯಿತು ಅಂತ ಹೇಳೋದ್ರ ಬಗ್ಗೆ ತುಂಬ ಮಂದಿ ಬಂದವರು ತುಂಬ ಒಳ್ಳೊಳ್ಳೆಯ ಕಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಅದು ನಮಗೆ ತುಂಬ ಖುಷಿ ನನಗೆ. ಸೊ ನಾನು ಇಷ್ಟೇ ಹೇಳೋದು, ನಮ್ಮದು ಮತ್ತು ಅಭಿಯಾನದ ಪ್ಲ್ಯಾನ್ ಇದ್ದದ್ದು ಇಷ್ಟೇ. ಇಲ್ಲಿ ನಮ್ಮ ಬೆಳವಣಿಗೆ ಮಾತ್ರ ಅಲ್ಲ, ನಮ್ದು ಏನು ಪ್ಲ್ಯಾನಿಂಗ್ಗಳು ವಿಸ್ತಾರ ಗ್ರೂಪ್ ಆಫ್ ಕಂಪನೀಸಿಂದ ಇದೆ ಎಲ್ಲರೂ ಕೂಡ ಬನ್ನಿ. ಪಾರದರ್ಶಕತೆಯೊಂದಿಗೆ ನಾವು ಏನು ಕಾನೂನು ಪ್ರಕಾರವಾಗಿ ಹೆಜ್ಜೆಯನ್ನು ಮುಂದಿಡಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೆ ಅವಕಾಶವನ್ನು ಕೊಡ್ತೇವೆ. ಸೊ ನಾವು ಮಾಡುವಂಥ ಕೆಲಸಗಳಿಗೆ ನೆಗೆಟಿವ್ ಆಗಿ ಎಷ್ಟು ಜನ ಬೇಕಾದರೂ ಮಾತಾಡ್ಬೋದು. ಅದರ ಬಗ್ಗೆ ನಾವು ಥಿಂಕ್ ಮಾಡ್ತಾ ಇದ್ರೆ ನೆಕ್ಸ್ಟ್ ನಮಗೆ ನಮ್ಮ ಜೀವನದಲ್ಲಿ ಏನೊಂದು ಕನಸುಗಳಿದ್ರೆ ಅದನ್ನು ರೀಚ್ ಆಗೋದಕ್ಕೆ ಆಗಲ್ಲ. ಸೊ ಪ್ರತಿಯೊಂದು ಪಾಸಿಟಿವ್ಗೆ ಪ್ರತಿಯೊಂದು ನೆಗೆಟಿವ್ ಇದ್ದೇ ಇರ್ತದೆ. ನೀವು ನಮ್ಮ ಜೊತೆಗೆ ಪಾಸಿಟಿವ್ ಆಗಿ ನಾವು ಕೊಡುವಂಥ ಅಪ್ಡೇಟ್ಸ್ಗಳಿಗೆ ಬಂದರೆ ಜೀವನ ತುಂಬ ಚೆನ್ನಾಗಿದೆ. ನಾನು ಎಂಟ್ರಿ ಆದಾಗಲೇ ನಮ್ಮ ಟಿ ವಿಲಿ ಏನು ಹಾಕಿದ್ದೀನಿ ನೋಡಿ, ನಾವು ಇಲ್ಲಿ ಪುತ್ತೂರಲ್ಲಿ ಇದ್ದು ಯೋಚನೆ ಮಾಡ್ತಿದ್ರು ಕೂಡ ನಮ್ಮ ಆಲೋಚನೆಗಳು ಹೈ ಆಗಿರಬೇಕು, ಪೂರ್ತಿ ದೇಶ ಮಾತ್ರ ಅಲ್ಲ, ವಿದೇಶ ಅಲ್ಲ, ಜಗತ್ತಾಗಿರಬೇಕು. ಆ ಕನಸನ್ನು ಕಾಣುವಂಥ ಅವಕಾಶ ನಮಗಿದೆ. ಅದನ್ನು ರೀಚ್ ಆಗುವುದಕ್ಕೂ ಕೂಡ ಅವಕಾಶಗಳು ಇದ್ದೇ ಇದೆ, ಅದನ್ನು ನಾವು ಕೊಡ್ತೀವಿ. ಸೊ ನಾವೆಲ್ಲ ಜೊತೆಯಲ್ಲಿ ಬೆಳೆಯೋಣ ಅಂತ ಹೇಳೋದೇ ನನ್ನ ಹಾಗೇನೆ ನಮ್ಮ ಅಭಿಷೇಕ್ ಸುವರ್ಣ ಅವರದು ಒಂದು ಥಿಂಕಿಂಗ್. ಅದು ಈ ಒಂದು ಸ್ಟುಡಿಯೋ ಅಥವಾ ಈ ನಮ್ಮ ಆಫೀಸ್ ಇದೆಲ್ಲ ಆಗೋದಕ್ಕೆ ನಮಗೆ ಕೇವಲ ಫೈನಾನ್ಷಿಯಲಿ ಅಂತಲ್ಲ, ಹಣದ ರೂಪದಲ್ಲಿ ಅಲ್ಲ, ಇತರ ರೂಪದಲ್ಲಿ ಕೂಡ ಸಾಕಷ್ಟು ಸಹಕಾರ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಫ್ರೆಂಡ್ಸ್ಗಳಿದ್ದಾರೆ, ಫ್ಯಾಮಿಲಿ ಎಲ್ಲರೂ ಇದ್ದಾರೆ. ಓಕೆ, ಇವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಈಗಲೇ ಹೇಳಲೇಬೇಕು, ಅದನ್ನು ಹೇಳ್ತೀನಿ ಕೂಡ. ಸೊ ಸ್ಟುಡಿಯೋ ಟೂರ್ ಮಾಡಿದ್ದೀನಿ, ಆಫೀಸ್ ಟೂರ್ ಕೂಡ ಮಾಡಿದ್ದೇನೆ. ಹೇಗಾಯಿತು ಅಂತೇಳಿ ಕಮೆಂಟ್ ಮಾಡಿ. ಬಟ್ ನನಗೊಂದು ನೀವು ಹೆಲ್ಪ್ ಮಾಡಲೇಬೇಕು. ಫಸ್ಟ್ ಗೆಸ್ಟ್ ಯಾರು ಹಾಕೋಣ ಅಂತ ಹೇಳೋದ್ರ ಬಗ್ಗೆ ಒಂದು ಸಜೆಸ್ಟ್ ಮಾಡಿ, ಅವರನ್ನೇ ಕರೆಸುವಂಥ ದೊಡ್ಡ ಪ್ರಯತ್ನನ ಮಾಡ್ತೀನಿ. ಬಟ್ ನಾವು ಪಾಪದವರು, ನಾವು ಕರೆದ್ರೆ ಅವರೆಲ್ಲ ಬರ್ತಾರಾ ಅದು ಕೂಡ ನೋಡೋಣ ಅಲ್ಲ ಅಭಿಯಣ್ಣ. ಸೊ ಎನಿವೇ, ನಿಮ್ಮೆಲ್ಲ ಸಪೋರ್ಟ್, ಇದಕ್ಕೆಲ್ಲದಕ್ಕೂ ಕೂಡ ರೀಸನ್ ಸಪೋರ್ಟ್, ನಂಬಿಕೆ. ಈ ನಂಬಿಕೆ ಇಷ್ಟು ದಿನ ಇಟ್ಟಿದ್ದೀರಿ, ಇನ್ನು ಮುಂದೆ ಕೂಡ ಇಡ್ತೀರಿ. ಯಾಕೆಂತ ಹೇಳಿದ್ರೆ ನಾನೆಲ್ಲ ಝೀರೋದಿಂದ ಬಂದವನನ್ನು ಇಷ್ಟರ ಮಟ್ಟಿಗೆ ಒಂದು ಸ್ಟೆಪ್ ಇಡೋದಕ್ಕೆ ಕಾರಣಗಳು ನೀವು. ಹಾಗಿದ್ಮೇಲೆ ನಾವೇ ಬೆಳೆಯುವುದು ಅಂತ ಅಲ್ಲ, ಮುಂದೆ ವಿಸ್ತಾರ ಗ್ರೂಪ್ ಆಫ್ ಕಂಪನೀಸ್ ಮೂಲಕ ನಾವೆಲ್ಲ ಜೊತೆಯಾಗಿ ಬೆಳೆಯೋಣ ಅಂತ ಹೇಳೋದೇ ನನ್ನ ಆಶಯ ಕೂಡ, ನಮ್ಮ ಆಶಯ ಕೂಡ. ಸೊ ಈ ಆಫೀಸ್ ನಿಮಗೆಲ್ಲ ಕೂಡ ಜೀವನವನ್ನು ಬೆಳಗಿಸ್ತಕ್ಕಂತಹ ಬಹುದೊಡ್ಡ ಆಧಾರ ಸ್ತಂಭವಾಗಿರುವಂತಹ ಸಂಸ್ಥೆಯಾಗಲಿ ಅಂತ ಕೇಳ್ಕೊಳ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಭಾಳ ಚೆನ್ನಾಗಿ ನಮ್ಮ ಈ ಒಂದು ಆಫೀಸ್ ಆಗಿನ ಸ್ಟುಡಿಯೋನ ಕ್ಯಾಮರಾದ ಮೂಲಕ ಯಾರು ತೋರಿಸಿಕೊಟ್ಟಿದ್ದಾರೆ ಗೊತ್ತಾ? ಸ್ಟೋರಿ ಬೈ ಧನು. ಥ್ಯಾಂಕ್ ಯು.